ತಮಗ್ ತಾವೇ ಸಿಂಗಂ, ನಮ್ಮನ್ನು ಯಾರು ಕೇಳೋರಿಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ರೌಡಿ ತರ ಬಿಹೇವ್ ಮಾಡಿ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ. ವೈಟ್ ಶರ್ಟ್ ಹಾಕೊಂಡಿರುವಂತ ಅಂಕಲ್, ಸೊ ಈತನೇ ಆ ಹೃದಯ ಮಗ. ಮಗಕ್ಕೆ ಆ ಮಾಸ್ಕ್ ಹಾಕೊಂಡಿದ್ದಾರೆ ನೋಡಿ, ಡಬಲ್ ಸ್ಟಾರ್, ಈತನೇ ಆ ವ್ಯಕ್ತಿ, ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಎಲ್ಲ ಒಂದು 4-5 ಜನ ಟೀಮೇ ಸೇರಿಕೊಂಡು ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಾರೆ. ಇಂಥವರ ವಿರುದ್ಧ ಗೃಹ ಸಚಿವರು ಒಂದಷ್ಟು ಕ್ರಮ ಕೈಗೊಳ್ಳಿ. ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಗೃಹ ಇಲಾಖೆಯನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ವೇನೋ, ಅದೇ ಕಾರಣಕ್ಕಾಗಿ ಅವರ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡುವಂತಹ ಕೆಲ ಪೊಲೀಸ್ ಸಿಬ್ಬಂದಿ, ಕೆಲ ಪೊಲೀಸ್ ಅಧಿಕಾರಿಗಳು ತಮಗ್ ತಾವೇ ಗೃಹ ಸಚಿವರು, ತಮಗ್ ತಾವೇ ಸಿಂಗಂ, ನಮ್ಮನ್ನು ಯಾರು ಕೇಳೋರಿಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡುವಂಥ ತಪ್ಪು ಅನ್ನುವಂಥ ವಿಚಾರ ಗೊತ್ತಿದ್ರು ಕೂಡ ಆ ರೀತಿಯಾದ ತಪ್ಪುಗಳು ಆದಂಥ ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆ ಕೊಡಬೇಕಾದಂಥ, ಕಾನೂನನ್ನ ಕೈಗೆತ್ಕೊಳ್ಳುವಂತರ ಎಡೆಮುರಿ ಕಟ್ಟಬೇಕಾದಂಥ ಕೆಲ ಪೊಲೀಸ್ ಅಧಿಕಾರಿಗಳು, ಕೆಲ ಪೊಲೀಸ್ ಸಿಬ್ಬಂದಿ ಅವರೇ ಕಾನೂನನ್ನ ಕೈಗೆತ್ಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡುವಂತ ಘಟನೆಗಳು ನಡೀತಾ ಇದೆ. ಅದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಇತ್ತೀಚೆಗೆ ಆಗಿರುವಂತಹ ಘಟನೆ ಬಾಗಲಕೋಟೆಯಲ್ಲಾಗಿದೆ. ಅಲ್ಲಿ ಒಬ್ಬ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಈ ಹಳ್ಳಿಗಳಂತ ಬಂದಾಗ ಸಣ್ಣ ಸಣ್ಣ ಠಾಣೆಗಳಿರ್ತದೆ, ಅಲ್ಲಿ ಠಾಣಾಧಿಕಾರಿ ಆ PSI ಆಗಿರ್ತಾರೆ, ಅಲ್ಲಿ ಇನ್ಸ್ಪೆಕ್ಟರ್ ಇರೋದಿಲ್ಲ, ಸಬ್ ಇನ್ಸ್ಪೆಕ್ಟರ್ ಆ ಠಾಣೆಯ ಇನ್ಚಾರ್ಜ್ ಆಗಿರ್ತಾರೆ. ಅಂತಹ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ತನ್ನ ಸಿಬ್ಬಂದಿಗಳೆಲ್ಲ ಸೇರಿಸಿಕೊಂಡು ಗೂಂಡಾ ರೀತಿಯಲ್ಲಿ ಒಬ್ಬ ಅಮಾಯಕ ಸಾರ್ವಜನಿಕರ ಮೇಲೆ 100 ಜನರ ಮುಂದೆಯೇ ಆತನ ಬೆನ್ಮೂಳೆ ಮುರಿದೋಗ್ಲಿ, ಆತನ ಕಪ್ಪಾಳ ಕಿತ್ತೋಗೋ ಹಾಗೆ, ಆತನ ಹಲುಗಳು ಉದ್ರೋಗೋ ಹಾಗೆ, ಆತನ ಬಟ್ಟೆನ ಹರಿದು ಆತನ ಮೂಗು ಬಾಯಲ್ಲಿ ರಕ್ತ ಬಂದ್ರೂ ಕೂಡ ಪರವಾಗಿಲ್ಲ ಅಂತೇಳಿ ಹಿಗ್ಗಾಮುಗ್ಗ 100 ಜನ ನೋಡ್ತಿದ್ದಾರೆ ಅಂತ ಗೊತ್ತಿದ್ರು ಕೂಡ, ಅದ್ರಲ್ಲಿ ಯಾರೋ ಕೆಲವರು ವಿಡಿಯೋ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಯಾವುದಕ್ಕೂ ಕೇರ್ ಮಾಡದೆ ತಾನು ಹಾಕೊಂಡಿರುವಂಥದ್ದು ಕಾಕಿ ಈ ರೀತಿಯಾಗಿ ಮಾಡುವಂತ ಕೃತ್ಯಗಳಿರ್ತಲ್ಲ, ಅದನ್ನ ತಡೆ ಹಿಡಿಯುವಂಥದ್ದು ಅಥವಾ ಅವ್ರಿಗೆ ಶಿಕ್ಷೆ ಕೊಡುವಂತ ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ ಅನ್ನೋಂಥದ್ದು ಮರೆತು ರೌಡಿ ತರ ಬಿಹೇವ್ ಮಾಡಿ ಆತ ಒಬ್ಬನೇ ಅಲ್ಲ, ಆತನ ಜೊತೆಲಿ ಒಬ್ಬ ASI ಜೊತೆಗೆ ಇನ್ನೊಂದು 3-4 ಜನ ಸಿಬ್ಬಂದಿ ಸೇರ್ಕೊಂಡು ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ. ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಅದಾದ್ಮೇಲೆ ಘಟನೆ ಏನು, ಯಾಕಾಯ್ತು ಅನ್ನುವಂಥ ವಿಚಾರವನ್ನ ಹೇಳ್ತೀನಿ. ಅಲ್ಲ ತಾಯಿ ಅಲ್ಲ ನಮ್ಮ ತಾಯಿ ಏನು ಅಲ್ಲ ನಮ್ಮ ತಾಯಿ ತೂಗಿಸ್ಬಿಡ್ತಾನೆ. ಭಾಷಣ ಮುಂದೆ ದವಾಖಾನೆ ಕಳಿಸ್ ಮೊದಲು ಕೈದಾಗಿದ್ದ ದವಾಖಾನೆ ಕಳಿಸ್ ಮೊದಲು.
ಏನೈತಮ್ಮ ಕೈಗೆ ಹೇಗೇನಾಗೈತೆ ಹೇಗೇನಾಗೈತ್ರಿ ಏನಾಗೈತಮ್ಮ ಕೈಗೆ ಯಾರು ಮುಗಿಸಿದ್ರಮ್ಮ ಈ ಘಟನೆ ಬಾಗಲಕೋಟೆಯ ಹುನಗುಂದ ಪಟ್ಟಣದಲ್ಲಾಗಿದೆ. ಯಾಕೆ? ವಿಜಯ ಮಹಾಂತೇಶ ಬ್ಯಾಂಕ್ ಏನಿದೆ ಆ ಒಂದು ಬ್ಯಾಂಕ್ನ ನಿರ್ದೇಶಕರ ಚುನಾವಣೆ ನಡೆಯುತ್ತೆ. ಚುನಾವಣೆಗೆ ಮತ ಹಾಕಕ್ಕೆ ಅಂತೇಳಿ ಸಾವಿರಾರು ಜನ ಬಂದಿರ್ತಾರೆ. ಅದರಲ್ಲಿ ಒಬ್ಬ ವೃದ್ಧ ಮಹಿಳೆ ಕೂಡ ಬಂದಿರ್ತಾರೆ. ಆ ಮಹಿಳೆಯನ್ನ ಆತನ ಮಗ ಕರ್ಕೊಂಡ್ ಬಂದಿರ್ತಾನೆ. ಈ ಏಟನ್ನ ಪೊಲೀಸರಿಂದ ತಿಂದೆಲ್ಲ ವೈಟ್ ಶರ್ಟ್ ಹಾಕೊಂಡಿರುವಂತ ಅಂಕಲ್. ಸೊ ಈತನೇ ಆ ವೃದ್ಧೆಯ ಮಗ. ತನ್ನ ತಾಯಿ ಮತ್ತೆ ಆತ ಕೂಡ ಓಟ್ ಹಾಕೋಕೆ ಅಂತ ಬಂದಿರ್ತಾನೆ. ಆದ್ರೆ ಅಲ್ಲಿ ಸರಿಯಾದಂತ ಒಂದು ಬಂದೋಬಸ್ತನ್ನ, ಜೊತೆಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗದಂತ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿರೋದಿಲ್ಲ. ಸಂಪೂರ್ಣವಾಗಿ ನೂಕುನುಗ್ಲಿರುತ್ತೆ. ಆ ನೂಕುನುಗ್ಲಲ್ಲಿ ವಯಸ್ಸಾದಂತ ತಾಯಿ ಕೆಳಗಡೆ ಬಿದ್ದು ಒಂದಷ್ಟು ಪ್ರಜ್ಞೆ ತಪ್ಪುವಂತ ಸಂದರ್ಭ ಬರುತ್ತೆ. ಇದನ್ನ ಸ್ಥಳದಲ್ಲೇ ಇದ್ದಂತ ಮಗ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆಗ ತಾಯಿಗೆ ಹಿಂಗಾಗೋಯ್ತಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆಗಿ ವಯಸ್ಸಾಗಿದೆ, ಜೀವ ಹೋಗ್ಬಿಟ್ರೆ ಹೇಗಪ್ಪ ಅಂತೇಳಿ ಬೇಜಾರಾಗಿ ಆಕ್ರೋಶದಲ್ಲಿ ಅಲ್ಲಿದ್ದಂತ ಪೊಲೀಸ್ ಸಿಬ್ಬಂದಿ ಜೊತೆಗೆ ಈ PSI ಯಾರು? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇಳಕಲ್ ಗ್ರಾಮೀಣ ಠಾಣೆಯ PSI ಆದಂತ ಮಲ್ಲು ಸತ್ತಿಗೌಡರ ಏನಿರ್ತಾರೆ ಬಂದೋಬಸ್ತ್ನಲ್ಲಿ ಇರ್ತಾರೆ. ಆ PSI ಸೇರಿದಂತೆ ಅಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸಹಜ, ತಾಯಿಗೆ ಏನಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ ತುಂಬಾ ಅಟ್ಯಾಚ್ಮೆಂಟ್ ಇರೋರು ತಾಯಿಗೋಸ್ಕರ ಕೊಲೆನೇ ಮಾಡ್ಬಿಡ್ತಾರೆ. ಆ ರೀತಿಯಾದಂಥ ಘಟನೆಗಳು ಕೂಡ ನೋಡಿದ್ದೀವಿ. ಎಷ್ಟೋ ಜನ ತಾಯಿಯನ್ನು ಕೊಲೆ ಮಾಡಿರೋಂಥ ಘಟನೆ ನೋಡಿರೋಂಥ ಸಮಾಜ ನಮ್ದು. ಸೊ ಆತ ತಾಯಿ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ರು. ಆ ಒಂದು ಕಾರಣಕ್ಕೋಸ್ಕರ ಆಕ್ರೋಶದಲ್ಲಿ ಪೊಲೀಸರ ಮೇಲೆ ಕೂಗಾಡ್ತಾರೆ. ಇಷ್ಟೆಲ್ಲ ನೀವೆಲ್ಲ ಯಾಕಿದ್ದೀರಿ? ಇಲ್ಲೊಂದು ನೇರ್ಪಾಗಿ ಒಂದು ಬಂದೋಬಸ್ತ್ ಮಾಡೋಕ್ಕಾಗಲ್ವಾ? ನನ್ನ ತಾಯಿ ಜೀವಕ್ಕೆ ಏನಾರು ಆಗಿದ್ರೆ ಯಾರು ಬರ್ತಿದ್ರು ಅಂತೇಳಿ ಕೂಗಾಡ್ತಾರೆ. ಸೊ ಅಷ್ಟಕ್ಕೇನೆ ಈ ಅಪ್ಪ PSI ಸತ್ತಿಗೌಡರ, ಇಳಕಲ್ ಗ್ರಾಮೀಣ ಠಾಣೆಯ PSI ಮಲ್ಲು ಸತ್ತಿಗೌಡರ ಜೊತೆಗೆ ಆತನ ಟೀಮ್ ಏನಿದೆ ಆತನ ಇಟ್ಕೊಂಡು ಮೊದಲಿಗೆ ಮಲ್ಲು ಸತ್ತಿಗೌಡರ ಮಖಕ್ಕೆ ಆ ಮಾಸ್ಕ್ ಹಾಕೊಂಡಿದ್ದಾರೆ ನೋಡಿ, ಡಬಲ್ ಸ್ಟಾರ್. ಈತನೇ ಆ ವ್ಯಕ್ತಿ, ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಹಿಗ್ಗಾಮುಗ್ಗ ಆತನಿಗೆ ಕಪ್ಪಾಳಕ್ಕೆ ಮೊದಲಿಗೆ ಆತನ ಕುತ್ತಿಗೆಯನ್ನ ಹಿಡಿದು ಬಗ್ಗಿಸಿ ಆತನ ಬೆನ್ನಿಗೆ ಮೊಣಕೈಯಿಂದ ಗುದೀತಾರೆ. ಆ ಗುದ್ದಿಯ ಫೋರ್ಸ್ಗೆ ಏನಾದ್ರು ಸ್ಪೈನಲ್ ಕಾರ್ಡ್ ಹೋಯ್ತು ಅಂತಂದ್ರೆ ಜೀವನ ಪರ್ಯಂತ ಆತ ಬೆಡ್ ರೆಸ್ಟ್ ಆಗ್ಬೇಕಾಗತ್ತೆ. ಅದಾದ್ಮೇಲೆ ಮಕ್ಕಕ್ಕೆ, ಕಪ್ಪಾಳಕ್ಕೆ, ಹಲ್ಗೆ, ಬಾಯಿಗೆ, ಕಿವಿಗೆ, ಮೂಗ್ಗೆ ಎಲ್ಲೆಲ್ಲಿ ಸಿಗುತ್ತೋ ಶೆಲ್ಟ್ ಎಲ್ಲ ಹಡ್ದಾಕಿ ರೊಬ್ಬ ಅಂತ ಸರಿಯಾಗಿ ಬಾರಿಸ್ಬಿಡ್ತಾರೆ. ನಾನೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನ್ನುವಂಥ ಒಂದು ಪರಿಜ್ಞಾನವನ್ನ ಕೂಡ ಮರೆತು ರೌಡಿಗಳು ಈ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಈ ಗ್ಯಾಂಗ್ ವಾರ್ ಆಗುತ್ತಲ್ಲ, ಆಗ ಹೊಡಿತಾರಲ್ಲ, ಆ ರೀತಿಯಾಗಿ ಹೊಡಿತಾರೆ. ಆತ ಯಾರು ಒಬ್ಬ ರೌಡಿ ಅಲ್ಲ, ಒಂದು ರೇಪ್ ಮಾಡಿಲ್ಲ, ಒಂದು ಟೆರರಿಸ್ಟ್ ಅಲ್ಲ, ಏನೂ ಅಲ್ಲ. ತನ್ನ ತಾಯಿ ಹಿಂಗೆಲ್ಲ ಆಯ್ತಲ್ಲ ಅಂತೇಳಿ ಆಕ್ರೋಶದಲ್ಲಿ ಒಂದು ಮಾತಂದ ಅಷ್ಟೇ. ಹಂಗೇನಾದ್ರು ನಿಮ್ಗೆ ಸಮಸ್ಯೆ ಆಗಿತ್ತು ಆತನಿಂದ ಅಂತಂದ್ರೆ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಬೇಕಿತ್ತು. ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ಸಾರ್ವಜನಿಕ ಸ್ಥಳದಲ್ಲೇ ಈ PSI ಒಬ್ಬರೇ ಅಲ್ಲ, ಅವನ ಜೊತೆಗೆ ಇನ್ನೊಂದಿಬ್ರು ASIಗಳು, ಇನ್ನೊಂದು 3-4 ಜನ ಕಾನ್ಸ್ಟೇಬಲ್ ಸೇರಿ ಎಲ್ಲ ಒಂದು 4-5 ಜನ ಟೀಮೇ ಸೇರ್ಕೊಂಡು ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಾರೆ. ಸುತ್ತ 100 ಜನ ಸಾರ್ವಜನಿಕರು ನಿಂತಿದ್ದಾರೆ, ನೋಡ್ತಾ ಇದ್ದಾರೆ. ಏನ್ ಅನ್ಕೊಂತಾರೆ ನಮ್ಮ ಬಗ್ಗೆ ಅನ್ನುವಂಥ ಸಣ್ಣ ಪರಿಜ್ಞಾನ ಇಲ್ಲ. ಅಥವಾ ಯಾರೋ ಇದನ್ನ ವಿಡಿಯೋ ಮಾಡಿ ವೈರಲ್ ಮಾಡಿದ್ರೆ ಏನಾಗುತ್ತೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಂಡೆ ನಮ್ಗೆ ಯಾವ ಗೃಹ ಸಚಿವರು ಹೆಂಗಿರು ನಮ್ಮನ್ನು ಕೇಳಲ್ಲ. ಏನೇ ತಪ್ಪಾದ್ರೂ ಕೂಡ ನಮ್ಮಿಂದ ನಮ್ಮ SP ಆಗಿರ್ಬೋದು, ಗೃಹ ಸಚಿವರು ನಮ್ಮ ಪರವಾಗಿ ನಿಂತ್ಕೊಂತಾರೆ. ಈ ಒಂದು ಕಾರಣಕ್ಕೋಸ್ಕರ ನಾವೇನ್ ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ, ಆ ರೀತಿಯಾದಂಥ ವರ್ತನೆ. ನಿಜಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಘಟನೆಗಳು ಸಾಕಷ್ಟು ಬರ್ತಾ ಇದೆ.
ಸಾರ್ವಜನಿಕರು ಕೂಡ ಪೊಲೀಸ್ ಸಿಬ್ಬಂದಿಯ ಮೇಲೆ ತಿರುಗಿ ಬೀಳುವಂತ ಘಟನೆಗಳಾಗ್ತಾ ಇದೆ. ಸಾಕಷ್ಟು ಘಟನೆಗಳ ಇತ್ತೀಚೆಗೆ ನಾವು ಕೂಡ ತೋರಿಸಿ ನೀವು ಕೂಡ ನೋಡಿದ್ದೀರಾ. ಇದೇ ರೀತಿಯಾದಾದ್ರೆ ಮುಂದಿನ ದಿನಗಳಲ್ಲಿ ಪೊಲೀಸ್ ವರ್ಸಸ್ ಸಾರ್ವಜನಿಕರು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ನಿಮ್ಮೇಲಿಟ್ಟಿರುವಂಥ ಭಯ ಹೋಗ್ಬಿಡುತ್ತೆ, ನಿಮ್ಮೇಲಿಟ್ಟಿರುವಂಥ ಮರ್ಯಾದೆ ಹೋಗ್ಬಿಡುತ್ತೆ. ನಿಮ್ಗೆ ಏನೇ ಆ ರೀತಿಯಾಗಿ ಸಾರ್ವಜನಿಕ ತೊಂದರೆಗಳಾಯಿತು ಅಂತಂದ್ರೆ ಕಾನೂನು ರೀತಿಯಲ್ಲಿ ವ್ಯವಹರಿಸಿ. ನೀವು ಸ್ಟೇಷನ್ ಕರ್ಕೊಂಡೋಗಿ ಏನ್ ಬೇಕಾದ್ರೂ ಕೇಸ್ ಹಾಕಿ, ತಪ್ಪು ಮಾಡಿದ್ರೆ ಸುಮ್ಮನೆ ಕೇಸು ಹಾಕಕ್ ಹೋಗ್ಬೇಡಿ. ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಠಾಣೆಲೆಲ್ಲ ಹೊಡಿತೀರಾ, ಅದೆಲ್ರಿಗೂ ಗೊತ್ತಿರೋ ವಿಚಾರ, ನಾವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಅದೇ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾದಂಥ ವರ್ತನೆಗಳಿದೆಯಲ್ಲ, ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಸಂವಿಧಾನಕ್ಕೆ, ಜೊತೆಗೆ ನೀವು ಕಾಕಿ ಬಟ್ಟೆನ ಹಾಕೊಂಡು ಈ ರೀತಿಯಾದಂಥ ದೌರ್ಜನ್ಯ ದರ್ಪಗಳಿದೆಯಲ್ಲ, ಇದು ನಿಜಕ್ಕೂ ಕೂಡ ಯಾರು ಕೂಡ ಒಪ್ಪೋದಿಲ್ಲ. ನಿಮ್ಗಿರುವಂತ ಇಡೀ ದೇಶದಲ್ಲೇ ಮಾದರಿ ಪೊಲೀಸ್ ಇಲಾಖೆ ಅಂತೇಳಿ ಕರ್ನಾಟಕ ಪೊಲೀಸರಿಗೆ ಹೆಸರಿದೆ. ಅದನ್ನ ಹಾಳು ಮಾಡಿಕೊಡುವಂತ ಕೆಲಸವನ್ನ ಈ ರೀತಿಯಾಗಿ ಇತ್ತೀಚೆಗೆ ಬಂದಿರ್ತಾರಲ್ಲ ಹೊಸ ಬ್ಯಾಚ್ಗಳು ಹುಮ್ಮಸ್ಸಲ್ಲಿ, ಈ ರೀತಿಯಾದಂಥವ್ರು, ಈ ಮಲ್ಲು ಸತ್ತಿಗೌಡರು, ಈ ರೀತಿಯ ಜೊತೆಗೆ ಒಂದಷ್ಟು ಜನ ಅವ್ರ ಹೆಸರುಗಳು ಗೊತ್ತಿಲ್ಲ ನಮ್ಗೆ. ಸೊ ಇಂಥವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು. ಒಂದು ತನಿಖೆಯಾಗಿ ಆತ ತಪ್ಪು ಮಾಡಿರ್ಲಿ ಮಾಡದೇ ಇರಲಿ, ಬಟ್ ಈ ರೀತಿಯಾಗಿ ಹೊಡೆಯೋದಿದೆಯಲ್ಲ, ಇದು ನೋಡಿದವ್ರು ನಾಯಿ ಹೊಡೆದಂಗೆ ಹೊಡೆಯೋದು ಅಂತಾರೆ. ಈ ರೀತಿಯಾದಂಥ ಹಲ್ಲೆಗಳಿದ್ದಲ್ಲ, ಅವ್ರು ನಾಯಲ್ಲ ಮನುಷ್ಯರು, ನಾಯಿಗೂ ಕೂಡ ಹೊಡೆಯೋಂಗಿಲ್ಲ ಅಂದಮೇಲೆ ಈ ರೀತಿಯಾಗಿ ಮನುಷ್ಯರು ಹೊಡಿತಾರಲ್ಲ, ಇಂಥವ್ರಿಗೆ ಏನು ಹೇಳಬೇಕು? ಇಂಥವ್ರ ವಿರುದ್ಧ ಗೃಹ ಸಚಿವರು ಒಂದಷ್ಟು ಕ್ರಮ ಕೈಗೊಳ್ಳಿ, ಇದ್ರ ಬಗ್ಗೆ ಮಾತನಾಡಿ. ಅದನ್ನ ಬಿಟ್ಟು ಅವ್ರನ್ನ ವಹಿಸ್ಕೊಳ್ಳುವಂಥ ಕೆಲಸವನ್ನ ಮಾಡಬೇಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.